Hello dear students, welcome to the YouTube channel. Myself Manjula. I will teach the second language English 10th standard. In that second unit there is a call by the tracks, the continuation lesson. In the last class we learn about that one of the railway station in Mumbai suburban, as the Bombay suburban electric train made its 22nd 6:32 p.m. halt at a station, commuters swarmed and out its 12 packed coaches. It's a regular scene and around India's most populated metropolises, having just managed. So, in the 21 years old call center executive Roma Talraja tried to settle in the corner near the door. So, Roma Talraja is adjusted herself near the door of crowded ladies compartment of the Mumbai local train. She tried to find some space to stand safely on, but jammed between other women. Suddenly she got pushed, lost her foothold, and was thrown out of the coach. On seeing the girl on the tracks, one of a person, his name was Baleshwar, is an immediately attended and pulled the red emergency chain of the train. As the train slowed, he asked the other passenger to go with him and help the girl. When the other passenger do not come to help him, he bravely jumped off the still moving train and rushed towards the girl. ಸೊ ಇದಿಷ್ಟು ಮಕ್ಕಳ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ನಾವು ಮುಂಬೈ ಸಬ್-ಅರ್ಬನ್ ರೈಲ್ವೆ ಸ್ಟೇಷನ್ನಲ್ಲಿ ನಡೆದಿರ್ತಕ್ಕಂತಹ ಒಂದು ಸತ್ಯವಾದ ಘಟನೆ. ದೇವನ್ ಕನಾಲ್ ಅವರು ಬರೆದಿರ್ತಕ್ಕಂತಹ ಒಂದು ಚಿತ್ರಣ ತುಂಬ ಸೊಗಸಾಗಿದೆ. ಸೊ ಆ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಈ ಥರ ರೋಮಾ ತಲ್ರೇಜಾ ಅಂತಕ್ಕಂತಹ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ 21 ಇಯರ್ಸ್ನ ಒಬ್ಬ ಯುವತಿ ಒಂದು ಟ್ರ್ಯಾಕ್ಸಿಂದ ಕೆಳಗಡೆ ಬಿದ್ದಾಗ ಎದುರುಗಡೆ ಬರ್ತಕ್ಕಂತಹ ಇನ್ನೊಂದು ಟ್ರೈನಿನ ಒಬ್ಬ ಬಾಲೇಶ್ವರ್ ಮಿಶ್ರಾ ಅಂತಕ್ಕಂಥ ಪ್ಯಾಸೆಂಜರು ಆಕೆಗೆ ತೊಂದರೆ ಆಗಿದ್ದನ್ನು ನೋಡಿ ಬಂದು ಆಕೆಗೆ ಒಂದು ಹೆಲ್ಪನ್ನು ಮಾಡ್ತಾನೆ. ಸೊ ಆ ಮುಂದಿನ ಒಂದು ಚಿತ್ರಣವನ್ನು ಈ ಒಂದು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. Innumerable motorists drive by, some even slowing down to see the young man struggling to hold the blood-covered woman in his arms. Just when he had begun to lose hope, a tempo truck pulled over and its driver, a middle-aged man who spoke Gujarati, stepped out. Innumerable is motorists, some even slowing down to see the young man struggling to hold the blood-covered woman in his arms. ಕೈಯಲ್ಲಿ ಆ ಒಂದು ಯುವತಿಯನ್ನು ಎತ್ಕೊಂಡು ಹೋಗ್ತಿರ್ತಕ್ಕಂಥದ್ದು, ಸ್ಟ್ರಗ್ಲಿಂಗ್ ಕಷ್ಟಪಡ್ತಿರ್ತಕ್ಕಂಥದ್ದನ್ನು ಎಲ್ಲ ಒಂದು ವೆಹಿಕಲ್ಸ್ನವರು ನಿಲ್ಲಿಸಿ, ಮೋಟ್ರಾಯ್ಡ್ಸು ನಿಲ್ಲಿಸಿ ನೋಡ್ತಾ ಇದ್ದಾರೆ ಹೊರತು ಆತನ ಸಹಾಯಕ್ಕೆ ಯಾರೂ ಕೂಡ ಬರ್ತಾ ಇಲ್ಲ. ಕೈಯಿಂದ ಏನಾಗ್ತಿದೆ, ರಕ್ತ ಸೋರ್ತಾ ಇದೆ. ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗನ್ ಟು ಲೂಸ್ ಹೋಪ್. ನೌ ದ ಬಾಲೇಶ್ವರ್ ಈಸ್ ಬಿಗನ್ ಟು ಲೂಸ್ ಹಿಸ್ ಹೋಪ್. ಒನ್ ಆಫ್ ಎ ಟೆಂಪೋ ಟ್ರಕ್ pulled over and its driver, a middle-aged man who spoke Gujarati, stepped out. ಒಂದು ಟೆಂಪೋ ಟ್ರಕ್ ಡ್ರೈವರು ಬಂದು ನಿಲ್ಲಿಸ್ತಾನೆ. ಈಸ್ ಎ ಮಿಡ್ಲ್ ಏಜ್ಡ್, ಒಂದು ಮಧ್ಯ ವಯಸ್ಕಿನ ವ್ಯಕ್ತಿ ಆಗಿದ್ದು ಆತ ಒಂದು ಗುಜರಾತಿಯನ್ನು ಮಾತಾಡ್ತಕ್ಕಂತಹ ವ್ಯಕ್ತಿ ಆಗಿದ್ದ. ನೀವು ಸ್ಲೈಡ್ಸಲ್ಲಿ ನೋಡ್ತಾ ಇದ್ದೀರಲ್ಲ ಮಕ್ಕಳ, ಒಂದು ರೋಡಿನ ಚಿತ್ರಣ ಮತ್ತು ಬಾಲೇಶ್ವರ ರೋಮಾಳನ್ನು ಕೈ ಹೋಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಹೆಲ್ಪ್ ಮೀ, ಬಾಲೇಶ್ವರ್ ಪ್ಲೀಡೆಡ್, and the man helped Baleshwar lay Roma down in the back of his truck. Baleshwar was quickly telling the driver what had happened when a traffic policeman arrived. Take the girl to Airoli, suggested the cop. There is a hospital there, but Baleshwar disagreed. Airoli was at least 10 kilometers away. Help me, Baleshwar pleaded. Pleaded means ವಿನಮ್ರತೆಯಿಂದ ಕೇಳ್ತಾನೆ. ಕೇಳೋದು, ಯಾರಾದರೂ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದಾನೆ. ಬಾಲೇಶ್ವರ್ ಲೇ ರೋಮಾ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್. ಆಕೆಯನ್ನು ಟ್ರಕ್ನ ಹಿಂದಿನ ಸೀಟ್ನಲ್ಲಿ ಕೂರಿಸ್ಕೊಂಡಿದ್ದಾನೆ. ಬಾಲೇಶ್ವರ್ ವಾಸ್ ಕ್ವಿಕ್ಲಿ ಟೆಲ್ಲಿಂಗ್ ದ ಡ್ರೈವರ್ ವಾಟ್ ಹ್ಯಾಡ್ ಹ್ಯಾಪನ್ಡ್ ವೆನ್ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್ಡ್. ಅಲ್ಲಿಗೆ ಟ್ರಾಫಿಕ್ ಪೊಲೀಸ್ ಮ್ಯಾನು ಬರ್ತಾರೆ.
ಟೇಕ್ ದ ಗರ್ಲ್ ಟು ಐರೋಲಿ. ಏನಾಯಿತು, ಆಕೆನ ಆ ಒಂದು ಹುಡುಗಿಯನ್ನು ಐರೋಲಿಗೆ ಕರ್ಕೊಂಡೋಗಿ ಸಜೆಸ್ಟೆಡ್ ದ ಕಾಪ್ ಮೀನ್ಸ್ ಪೊಲೀಸ್ ಮ್ಯಾನ್. ಸೊ ದಟ್ ಪೊಲೀಸ್ ಮ್ಯಾನ್ ಸಜೆಸ್ಟೆಡ್ ಟು ಟೇಕ್ ದ ಗರ್ಲ್ ಟು ದ ಐರೋಲಿ. ದೇರ್ ಇಸ್ ಎ ಹಾಸ್ಪಿಟಲ್ ದೇರ್, ಅಲ್ಲೊಂದು ಹಾಸ್ಪಿಟಲು ಇದೆ. ಬಟ್ ಬಾಲೇಶ್ವರ್ ಡಿಸ್ಅಗ್ರೀಡ್. ಐರೋಲಿ ವಾಸ್ ಅಟ್ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ. ಆದರೆ ಬಾಲೇಶ್ವರು ಅಗ್ರಿ ಆಗಲಿಲ್ಲ, ಒಪ್ಕೊಳ್ಳಿಲ್ಲ. ಅದು ತುಂಬ ದೂರ ಇದೆ, ಬೇಗ ಹೋಗಬೇಕು ಹಾಸ್ಪಿಟ್ಲಿಗೆ ಅಂತ ಹೇಳ್ಬಿಟ್ಟು ನಿಯರ್ ಬೈ ಹಾಸ್ಪಿಟ್ಲಿಗೆ ರೋಮಳನ್ನು ಕರ್ಕೊಂಡೋಗ್ತಾನೆ. ದೇರ್ ಇಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಸೆಡ್ ಬಾಲೇಶ್ವರ್. 10 minutes later they arrived at the small hospital when nurses helped take the young woman in, but the facility lacked personal equipment. On-duty physician was not able to do more than give a basic first aid. He advised that she be moved to a nearby hospital. There is a closer place I know of. ಬಾಲೇಶ್ವರ್ ಟೆಂಪೋ ಟ್ರಕ್ ಡ್ರೈವರ್ಗೆ ಹೇಳ್ತಿದ್ದಾನೆ, ಇಲ್ಲಿಂದ ತುಂಬ ಹತ್ರದಲ್ಲಿ 10 ಕಿಲೋಮೀಟರ್ಸ್ ಎಲ್ಲ ಹಾಸ್ಪಿಟಲ್ ಇದೆ, ನಾನು ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ತಾರೆ. ನರ್ಸಸ್ಸು ಎಲ್ಲರೂ ಕೂಡ ಬಂದು ಆ ಒಂದು ವುಮನ್ನ, ಆ ಒಂದು ಲೇಡಿನ ಅಟೆಂಡ್ ಮಾಡ್ತಾರೆ ಬೇಗ. ಬಟ್ ದ ಫೆಸಿಲಿಟಿ ಈಸ್ ಲ್ಯಾಕ್ಡ್ ಪರ್ಸನಲ್ ಆ್ಯಂಡ್ ಎಕ್ವಿಪ್ಮೆಂಟ್. ಆದರೆ ರೋಗಿಗಳಿಗೆ ಬೇಕಾದಂಥ ಒಂದು ಎಕ್ವಿಪ್ಮೆಂಟ್ಸ್ ಆಗಲಿ, ಮಲ್ಟಿ ಸ್ಪೆಷಾಲಿಟಿ ಆಗಲಿ, ಒಂದು ICU ಸ್ಪೆಷಾಲಿಟಿ ಆಗಲಿ ಇರಲಿಲ್ಲ ಅಲ್ಲಿ. ದ ಆನ್ ಡ್ಯೂಟಿ ಫಿಸಿಷಿಯನ್ ವಾಸ್ ನಾಟ್ ಏಬಲ್ ಟು ಡೂ ಮೋರ್ ದೆನ್ ಗಿವ್ ಎ ಬೇಸಿಕ್ ಫಸ್ಟ್ ಏಡ್. ಪ್ರಥಮ ಚಿಕಿತ್ಸೆಯನ್ನು ಬಿಟ್ಟರೆ ಆನ್ ಡ್ಯೂಟಿ ಫಿಸಿಷಿಯನ್ನು ಆಕೆಗೆ ಏನೂ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ವೆಲ್ ಎಕ್ವಿಪ್ಮೆಂಟ್ಸ್ ಇಲ್ಲಿ ಇಲ್ಲ ಹಾಸ್ಪಿಟ್ಲಲ್ಲಿ. ಸೊ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರಿ ಅಂತ ಅಡ್ವೈಸ್ ಮಾಡ್ತಾನೆ. ಈ ಅಡ್ವೈಸ್ಡ್ ಶಿ ಬಿ ಮೂವ್ ಟು ಎ ನಿಯರ್ ಬೈ ಹಾಸ್ಪಿಟಲ್ ಅಂತ ಹೇಳ್ತಾರೆ. ಬಾಲೇಶ್ವರ್ ಆ್ಯಂಡ್ ದ ಡ್ರೈವರ್ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಮೂವ್ ಹರ್ ಬ್ಯಾಕ್ ಇನ್ ಟು ದ truck. When the vehicle lurched forward, Roma stared and her fluttered open. So she fluttered open. When what is your name? Asked Baleshwar, who was with her in the back of the truck. So in the meantime, Baleshwar and the driver had no choice. ಬಾಲೇಶ್ವರ್ ಮತ್ತು ಡ್ರೈವರ್ಗೆ ಬೇರೆ ಚಾನ್ಸು ಇರೋದಿಲ್ಲ. ಸೊ ಆಕೆ ಏನು ಮಾಡ್ತಾರೆ, ಆ ವೆಹಿಕಲಲ್ಲೇ ಮತ್ತೆ ಲರ್ಸ್ಡ್ ಅಂತಂದರೆ ಮೂಡ್ ಅನ್ಸ್ಟಡಿಲಿ ಅಂತ ಹೇಳ್ಬಿಟ್ಟು, ಮೂಡ್ ಅನ್ಸ್ಟಡಿಲಿ ಅಂದರೆ ವೆಹಿಕಲ್ಸು ತುಂಬ ಜೋರಾಗಿ ಆ ರೋಡಲ್ಲಿ ಪಾಸ್ ಆಗ್ತಾ ಇದ್ದಾವೆ. ಆ ಒಂದು ವೆಹಿಕಲ್ಸ್ ಸೌಂಡಿಗೆ ರೋಮ ಏನು ಮಾಡ್ತಾಳೆ, ಸ್ಟೇರ್ಡರ್ ಐಸ್ ಆ್ಯಂಡ್ ಫ್ಲಟರ್ಡ್ ಓಪನ್. ಫ್ಲಟರ್ಡ್ ಅಂದರೆ ಓಪನ್ ಸ್ಲೈಟ್ಲಿ ಅಂತ, ಸ್ವಲ್ಪ ಒಂದು ಕಣ್ಣನ್ನು ತೆಗೆದು ನೋಡ್ತಾಳೆ. ಅವಳಿಗೆ ಅಲ್ಲಿ ಅನ್ಕಾನ್ಷಿಯಸ್ ಇರೋದು, ಸ್ವಲ್ಪ ಅವಳಿಗೆ ಕಾನ್ಷಿಯಸ್ಸು ಬಂದಂಗಾಗುತ್ತೆ. ವಾಟ್ ಈಸ್ ಯುವರ್ ನೇಮ್? ಸೊ ಸಡನ್ಲಿ ಬಾಲೇಶ್ವರ್ ಆಸ್ಕ್ಡ್ ದ ರೋಮ, ವಾಟ್ ಈಸ್ ಯುವರ್ ನೇಮ್? ಆಸ್ಕ್ಡ್ ಬಾಲೇಶ್ವರ್. ಹೂ ವಾಸ್ ವಿತ್ ಆರ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್. ನಿನ್ನ ಹೆಸರು ಏನು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ರೋಮ ಶಿ ಮ್ಯಾನೇಜ್ಡ್ ಟು ಗ್ರಿಟ್ ಔಟ್, ಹೂಮ್ ಕ್ಯಾನ್ ಐ ಕಾಲ್? ಸೊ ನಾನು ಯಾರಿಗೆ ಫೋನ್ ಮಾಡಲಿ ಈಗ ಅಂತ ಕೇಳ್ತಾನೆ ಬಾಲೇಶ್ವರು. ಶಿ ಆಸ್ಕ್ಡ್ ಕ್ವಿಕ್ಲಿ, ಫಿಯರಿಂಗ್ ದಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್. ಸೊ ಆಕೆ ಮತ್ತೆ ಅನ್ಕಾನ್ಷಿಯಸ್ಸು ಆಗೋದಕ್ಕಿಂತ ಮೊದಲು ಏನಾಗಬೇಕಾಗಿರುತ್ತೆ, ಅವಳಿಂದ ಏನಾದರೂ ವಿಷಯ ತಿಳ್ಕೊಬೇಕಾಗಿರುತ್ತೆ. ಮೈ ಬ್ರದರ್ ದಿನೇಶ್, ನನ್ನ ಸಹೋದರ ದಿನೇಶ್ ಅಂತ ಹೇಳ್ತಾಳೆ. ಶಿ ಸೆಡ್ ಸ್ಲೋಲಿ, ಗಿವಿಂಗ್ ಹಿಮ್ ಎ ದಿನೇಶ್ ಸೆಲ್ ಫೋನ್ ನಂಬರ್. ಬಾಲೇಶ್ವರ್ ಮೆಮೊರೈಸ್ಡ್ ಇಟ್ and watched as Roma's eyes soon lost focus and rolled back into the darkness. So ಮೈ ಬ್ರದರ್ ದಿನೇಶ್, ನನ್ನ ಸಹೋದರ ದಿನೇಶನ್ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಶಿ ಸೆಡ್ ದಟ್ ಆ್ಯಂಡ್ ಶಿ ಟೆಲ್ ಹಿಮ್ ಟು ದ ಸೆಲ್ ಫೋನ್ ನಂಬರ್ ಆಫ್ ದ ದಿನೇಶ್ ಟು ದ ಬಾಲೇಶ್ವರ್. ಬಾಲೇಶ್ವರ್ ಮೆಮೊರೈಸ್ಡ್, ಬಾಲೇಶ್ವರ್ ಏನು ಮಾಡ್ತಾನೆ, ಆ ಒಂದು ನಂಬರ್ನ ಮೆಮೊರೈಸ್ ಮಾಡ್ಕೊಳ್ತಾನೆ ಮೈಂಡಲ್ಲೇ. ಇಟ್ ವಾಚ್ಡ್ ಆ್ಯಸ್ ರೋಮಾಸ್ ಐ ಸೂನ್ ಲಾಸ್ಟ್ ಫೋಕಸ್ ಅಂತ ರೋಲ್ಡ್ ಬ್ಯಾಕ್ ಟು ದ ಡಾರ್ಕ್ನೆಸ್. ಮತ್ತೆ ಅವಳು ಏನು ಮಾಡ್ತಾಳೆ, ಮತ್ತೆ ಎಚ್ಚರ ತಪ್ತಾಳೆ. ಅವಳು ಮೂರ್ಛೆ ಹೋದಂಗಾಗುತ್ತೆ ಅವಳಿಗೆ, ಹಾಗೆ ಮಲಗಿಬಿಡ್ತಾಳೆ. ಸೊ ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್ ಅಂತ ಹೇಳ್ಬಿಟ್ಟು ಬಾಲೇಶ್ವರ್ ಯಾರಿಗೆ ಕೇಳ್ತಾ ಇದ್ದಾನೆ ಇಲ್ಲಿ, ಟೆಂಪೋ ಟ್ರಕ್ ಡ್ರೈವರ್ಗೆ ಕೇಳ್ತಾ ಇದ್ದಾನೆ. ಬಾಲೇಶ್ವರ್ ಆಸ್ಕ್ಡ್ ದ ಡ್ರೈವರ್ ಪಾಸ್ಡ್ ಹಿಮ್ ಹಿಸ್ ಫೋನ್. ಚಾಚಾ ನಾನು ನಿಮ್ಮ ಮೊಬೈಲನ್ನು ತಗೊಂಡ್ಲಾ, ಯೂಸ್ ಮಾಡಲಾ ಅಂತ ಕೇಳ್ತಾ ಇದ್ದಾನೆ. ದಿನೇಶ್ ತಲ್ರೇಜಾ ವಾಸ್ ವ್ರಾಪಿಂಗ್ ಅಪ್ ಹಿಸ್ ಡೇ ಅಟ್ ಹಿಸ್ ಮಾರ್ಕೆಟಿಂಗ್ ಜಾಬ್ ಅಟ್ ದ ರಿಟೇಲ್ ಔಟ್ಲೆಟ್ ಇನ್ ದ
Ulhasnagar when his phone rang from the number he did not recognize. Dinesh Talreja is a ರೋಮಾ ತಲ್ರೆಜಾಸ್ ಬ್ರದರ್. ಓಕೆ, ರೋಮಾ ತಲ್ರೆಜಾನ ಸಹೋದರ ಈತ. ಸೊ ಆತನಿಗೆ ಫೋನ್ ಮಾಡ್ತಾನೆ ಬಾಲೇಶ್ವರು. ಅವನು ಕೆಲಸ ಏನಪ್ಪ ಅಂದರೆ ಮಾರ್ಕೆಟಿಂಗ್ ಜಾಬು. ಸೊ ಅವನು ಉಲ್ಲಾಸ್ ನಗರಲ್ಲಿ ಮಾರ್ಕೆಟಿಂಗ್ ಜಾಬಲ್ಲಿ ಅಟೆಂಡ್ ಮಾಡ್ತಾ ಇದ್ದಾಗ ಅವನ ಫೋನ್ ರಿಂಗ್ ಆಗುತ್ತೆ. ಒಂದು ಅನ್ನೋನ್ ನಂಬರಿಂದ ಕಾಲ್ ಅವನಿಗೆ ಹೋಗಿರುತ್ತೆ. ದಿನೇಶ್ ಬಾಯ್ ಎ ಯಂಗ್ ವಾಯ್ಸ್ ಆಸ್ಕ್ಡ್. ಈ ಕಡೆಯಿಂದ ಫೋನ್ ಮಾಡಿರೋರು ಯಾರು? ಬಾಲೇಶ್ವರ್. ದಿನೇಶ್ ಬಾಯ್ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ. ದಿನೇಶ್ ಬಾಯ್ ಎ ಯಂಗ್ ವಾಯ್ಸ್ ಆಸ್ಕ್ಡ್, ಯುವರ್ ಸಿಸ್ಟರ್ ರೋಮಾ ಹ್ಯಾಡ್ ಫಾಲನ್ ಆಫ್ ಎ ಟ್ರೈನ್ ಆ್ಯಂಡ್ ವಿ ಆರ್ ಟೇಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್ ಇನ್ ಗನ್ಸೋಲಿ. ಯುವರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಆಫ್ ಎ ಟ್ರೈನ್ ಆ್ಯಂಡ್ ವೇರ್ ಆಸ್ಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್ ಇನ್ ದ ಗನ್ಸೋಲಿ. ಗನ್ಸೋಲಿಯಲ್ಲಿ ಇರ್ತಕ್ಕಂತಹ ಒಂದು ಹಾಸ್ಪಿಟಲಲ್ಲಿ, ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ನಿಮ್ಮ ಒಂದು ಸಹೋದರಿಗೆ ಅಡ್ಮಿಟ್ ಮಾಡಿದ್ದೀವಿ, ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ದಿನೇಶ್ಗೆ ಇನ್ಫಾರ್ಮ್ ಮಾಡ್ತಾನೆ. ಡಿಯರ್ ಚಿಲ್ಡ್ರನ್ಸ್, ಯು ಐಡೆಂಟಿಫೈ ದಟ್ ಇನ್ ದ ಡಬಲ್ ಇನ್ವರ್ಟೆಡ್ ಕಾಮಾಸ್ ಇನ್ ದಿಸ್ ಲೆಸನ್. ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಏನು ಎಲ್ಲ ಕಡೆ ಇದೆಯೋ ಅದು ಮಾತುಗಳ ಒಂದು ಎಕ್ಸ್ಟ್ರಾಕ್ಟ್ ರೂಪದಲ್ಲಿ ನಿಮಗೆ ಎಕ್ಸಾಮಿನೇಷನ್ ಪರ್ಪಸ್ಸಿಂದ ಕೇಳ್ತಾರೆ. ಸೊ ಆ ಎಲ್ಲ ಒಂದು ಎಕ್ಸ್ಟ್ರಾಕ್ಟ್ಗಳನ್ನು ನೀವೇನು ಮಾಡಬೇಕು, ನೀವು ಪೆನ್ಸಿಲ್ನಲ್ಲಿ ನೋಟ್ ಡೌನ್ ಮಾಡ್ಕೋಬೇಕು. ಸೊ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಕ್ಯಾರಿ ಇರುತ್ತೆ ಈ ಒಂದು ಲೆಸನ್ನಿಂದ. ಸೊ ಅದರಲ್ಲಿ ಯಾರಿಗೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಕೇಳ್ತಕ್ಕಂಥದ್ದು ಇರುತ್ತೆ. ಐ ಆಮ್ ಆನ್ ಮೈ ವೇ ಸೆಡ್ ದಿನೇಶ್ ರಶ್ಶಿಂಗ್ ಟುವರ್ಡ್ಸ್ ಹಿಸ್ ಮೋಟರ್ ಸೈಕಲ್. ಅವನು ಒಂದು ದಾರಿಯಲ್ಲಿ ಚಲಿಸ್ತಾ ಇರ್ತಾನೆ. ಬಟ್ ಆದರೆ ಏನು ಮಾಡ್ತಾನೆ, ಮೋಟರ್ ಸೈಕಲ್ನ ಹಾಸ್ಪಿಟ್ಲ್ ಕಡೆಗೆ ತಿರುಗಿಸ್ಕೊತಾನೆ. ರೋಮಾ ಅರೈವ್ಡ್ ಅಟ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮಿನಿಟ್ಸ್ ಲೇಟರ್. ಡಾಕ್ಟರ್ ಅನಿಲ್ ಅಗರ್ವಾಲ್, ದ ಮೆಡಿಕಲ್ ಡೈರೆಕ್ಟರ್ ದೇರ್, ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ದ ರೋಮಾಸ್ ಇಂಜುರೀಸ್, ಅಡ್ಮಿಟೆಡ್ ಹರ್ ಇಮಿಡಿಯೇಟ್ಲಿ ಟು ದ ICU ವಿತೌಟ್ ಎನಿ ಪೇಪರ್ ವರ್ಕ್. ಯಾವುದೇ ಒಂದು ಪೇಪರ್ ವರ್ಕೂ ಕೂಡ ಇಲ್ದೇನೆ ಆ ಒಂದು ಲೇಡಿಗೆ ತೊಂದರೆ ಆಗಿದೆ ಅಂತೇಳ್ಬಿಟ್ಟು ಡಾಕ್ಟ್ರು ಏನು ಮಾಡ್ತಾರೆ, ಆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಅನಿಲ್ ಅಗರ್ವಾಲ್ ಅಂತಕ್ಕಂಥರು ಮೆಡಿಕಲ್ ಡೈರೆಕ್ಟ್ರು. ಆತ ರೋಮಳ ಇಂಜುರೀಸನ್ನು, ಆಕೆಯ ಗಾಯಗಳನ್ನು ನೋಡಿಬಿಟ್ಟು ಅವಳನ್ನು ಅಟೆಂಡ್ ಮಾಡ್ತಾ ಇದ್ದಾನೆ. ಆಕೆ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ICU ಅಂತಂದರೆ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಹೇಳ್ಬಿಟ್ಟು ಅವಳ ಒಂದು ಇಂಜುರೀಸ್ ಅಂದರೆ ಗಾಯಗಳನ್ನು ಏನು ಮಾಡಬೇಕಾಗಿರುತ್ತೆ, ಹೊಲಿಗೆ ಹಾಕಬೇಕಾಗಿರುತ್ತೆ, ಅವುಗಳನ್ನು ಅಟೆಂಡ್ ಮಾಡ್ತಾರೆ. ಇಮ್ಮಿಡಿಯೇಟಾಗಿ ರೋಮಳಿಗೆ ಒಂದು ಟ್ರೀಟ್ಮೆಂಟನ್ನು ಶುರು ಮಾಡಿದ್ದಾರೆ. ಈ ಆಸ್ಕ್ಡ್ ಬಾಲೇಶ್ವರ್ ಟು ಹ್ಯಾಂಗ್ ಅರೌಂಡ್ ಅಂಟಿಲ್ ರೋಮಾಸ್ ಫ್ಯಾಮಿಲಿ ಅರೈವ್ಡ್. That was when they noticed that the driver, having done all he could, had slipped away with his truck. Oh, I could not thank him, Baleshwar thought. Asked Baleshwar to hang around until Roma's family arrived. ಹ್ಯಾಂಗ್ ಅರೌಂಡ್ ಅಂತಂದರೆ ಇಲ್ಲೇ ತಿರುಗಾಡ್ತಾ ಇರ್ರಿ, ಅವ್ರ ಫ್ಯಾಮಿಲಿಯವರು ಬರೋವರೆಗೂ ಕೂಡ ನೀವು ಹೋಗಬೇಡಿ ಮನೆಗೆ ಅಂತೇಳ್ಬಿಟ್ಟು ಡಾಕ್ಟ್ರು ಬಾಲೇಶ್ವರ್ಗೆ ಸಜೆಸ್ಟ್ ಮಾಡ್ತಾರೆ. ದಟ್ ವಾಸ್ ವೆನ್ ದೇ ನೋಟಿಸ್ ದ ಡ್ರೈವರ್ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್ ಆ್ಯಡ್ ಸ್ಲಿಪ್ಡ್ ಅವೇ ವಿತ್ ದಿಸ್ ಟ್ರಕ್. ಸೊ ಬಾಲೇಶ್ವರು ಏನು ಮಾಡಿದ್ದಾನೆ ಇಲ್ಲಿ, ಓ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್, ಬಾಲೇಶ್ವರ್ ಥಾಟ್. ಆ ಟೆಂಪೋ ಟ್ರಕ್ ಡ್ರೈವರು ಇನ್ ಟೈಮಿಗೆ ಬಂದು ಅಟೆಂಡ್ ಮಾಡಿದ್ರು, ಬಟ್ ಅವರಿಗೆ ಏನು ಒಂದು ಧನ್ಯವಾದಗಳನ್ನು ತಿಂಗ್ಸೋದು, ಥ್ಯಾಂಕ್ಸ್ ಹೇಳೋದನ್ನೇ ಮರೆತು ಹೋದೆ ಅಂತ ಹೇಳ್ಬಿಟ್ಟು ಈಗ ಅವನು ನೆನೆಸ್ಕೊಳ್ತಾ ಇದ್ದಾನೆ. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಷಿಯಸ್, ಬಟ್ ಅವರ್ ಎಕ್ಸ್ರೇ ಶೋಡ್ ದಟ್ ಆಲ್ದೋ ದ ಇಂಜುರೀಸ್ ಲುಕ್ಡ್ ಸಿವಿಯರ್, ಆಲ್ ಶಿ needed were deep wounded stretches. There would be no lasting damages, but Dr. Agarwal believes she could have bled to death had nobody helped her. When she finally opened her eyes that night, her brother and fiancé were by her side. She could barely speak, just nodded and fell asleep again. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಷಿಯಸ್. ರೋಮಾ ಈಗಲೂ ಕೂಡ ಅನ್ಕಾನ್ಷಿಯಸ್ ಆಗಿದ್ದಾಳೆ, ಪ್ರಜ್ಞೆಯಿಂದ ಎದ್ದಿಲ್ಲ. ಸೊ ಬಟ್ ಅವಳ ಒಂದು ಎಕ್ಸ್ರೇಯನ್ನು ಎಲ್ಲ ನೋಡಿದಾಗ ಆಕೆಗೆ ಅಂಥ
ಮೇಜರ್ ಇಂಜುರೀಸು ಯಾವುದು ಆಗಿರೋದಿಲ್ಲ. ಸೊ ಶಿ ನೀಡೆಡ್ ವರ್ ಡೀಪ್ ವುಂಡ್ ಸ್ಟ್ರೆಚಸ್, ಆದರೆ ಕೆಲವೊಂದು ಸ್ಟ್ರೆಚಸ್ಗಳನ್ನು ಮಾತ್ರ ಆಕೆಗೆ ಗಾಯಗಳಿಗೆ ಹಾಕಲಾಗಿರುತ್ತೆ. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜಸ್, ಆ ಥರ ಒಂದು ಲಾಸ್ಟಿಂಗ್ ಡ್ಯಾಮೇಜಸ್ಸು ಮೇಜರ್ ಪ್ರಾಬ್ಲಮ್ಮು ಏನೂ ಆಗಿರಲ್ಲ. ಬಟ್ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್ ಶಿ ವುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಆ್ಯಡ್ ನೋ ಬಡಿ ಹೆಲ್ಪ್ಡ್ ಹರ್. ಆದರೆ ಡಾಕ್ಟರ್ ಅಗರ್ವಾಲ್ ಹೇಳ್ತಾರೆ, ಇನ್ ಟೈಮಿಗೆ ಬಂದು ಆಕೆಗೆ ಟ್ರೀಟ್ಮೆಂಟ್ ಕೊಡದೆ ಹೋಗಿದ್ದಿದ್ರೆ ಏನಾಗ್ತಾಯಿತ್ತು, ಆಕೆ ಒಂದು ಅನ್ಕಾನ್ಷಿಯಸ್ಸಿಂದ ಆಕೆ ಮತ್ತೆ ಏನಾಗ್ತಾಯಿದ್ಲು, ಪ್ರಾಣವನ್ನು ಕಳ್ಕೊಳ್ತಕ್ಕಂತಹ ಒಂದು ಸಂದರ್ಭ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇನ್ ದ ಮೀನ್ ಟೈಮ್ ಡಾಕ್ಟರ್ ವೆನ್ ಶಿ ಫೈನಲಿ ಓಪನ್ಡ್ ಹರ್ ಐಸ್ ದಟ್ ನೈಟ್ ಅವರ್ ಬ್ರದರ್ ಆ್ಯಂಡ್ ಫಿಯಾನ್ಸಿ ವರ್ ದ ಸೈಡ್. ಆಕೆ ಒಂದು ಕಣ್ಣನ್ನು ತೆಗೆದು ನೋಡಿದಾಗ ಆಕೆಯ ಸಹೋದರ ಮತ್ತು ಫಿಯಾನ್ಸಿ ಅಂದರೆ ವುಡ್ ಬಿ ಅಂತ ಏನು ಕರಿತೀವಿ, ಆಕೆ ಮದುವೆ ಆಗಬೇಕಾಗಿರ್ತಕ್ಕಂತಹ ವ್ಯಕ್ತಿ, ಇಬ್ಬರೂ ಕೂಡ ಇರ್ತಾರೆ. ಶಿ ಕುಡ್ ಬೇರ್ಲಿ ಸ್ಪೀಕ್, ಜಸ್ಟ್ ನೋಡೆಡ್ ಆ್ಯಂಡ್ ಫೀಲ್ ಆಸ್ ಲೆಫ್ ಅಗೈನ್. ಅವಳಿಗೆ ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಮತ್ತೆ ಆಕೆ ಅವರಿಬ್ಬರನ್ನ ನೋಟಿಸ್ ಮಾಡಿ ಮತ್ತೆ ಮಲಗ್ತಾಳೆ. ವೆನ್ ಬಾಲೇಶ್ವರ್ ಕೇಮ್ ಟು ಮೀಟ್ ದ ನೆಕ್ಸ್ಟ್ ಮಾರ್ನಿಂಗ್, ರೋಮಾ ವಾಸ್ ಸ್ಟಿಲ್ partly seated on his way. Baleshwar had even revisited the spot where Roma had fallen, looking for her belongings, because Dinesh had told him that her cell phone and handbag were missing. Not far from the spot, a railway employee assured Baleshwar that some of the Roma's belongings had been found. When Baleshwar ಕಮ್ ಟು ಮೀಟ್ ಇನ್ ದ ನೆಕ್ಸ್ಟ್ ಮಾರ್ನಿಂಗ್, ಮತ್ತು ನೆಕ್ಸ್ಟ್ ದಿನ ಅವನು ಬಾಲೇಶ್ವರು ಹಾಸ್ಪಿಟಲಿಗೆ ಬರ್ತಾನೆ. ಸೊ ಹಾಸ್ಪಿಟಲಿಗೆ ಬಂದಾಗ ಬಾಲೇಶ್ವರ್ ಇವನ್ ರಿವಿಸಿಟ್ ಮಾಡಿ ಆ ಒಂದು ಪ್ಲೇಸಿಗೆ ಅವಳ ಒಂದು ಸೆಲ್ ಫೋನು ಮತ್ತು ಅವಳ ಒಂದು ಹ್ಯಾಂಡ್ ಬ್ಯಾಗು ಮಿಸ್ ಆಗಿರುತ್ತೆ, ಅಲ್ಲೇ ಬಿದ್ದೋಗಿರುತ್ತೆ. ಅದನ್ನು ರೈಲ್ವೆ ಎಂಪ್ಲಾಯಿ ಏನು ಮಾಡಿರ್ತಾರೆ, ಎತ್ತಿಟ್ಟಿರ್ತಾರೆ, ಅದನ್ನು ಹೋಗಿ ಕಲೆಕ್ಟ್ ಮಾಡಿಕೊಂಡು ಬಂದಿರ್ತಾನೆ. ಹೌ ಆರ್ ಯು ಫೀಲಿಂಗ್, ಬಾಲೇಶ್ವರ್ ಆಸ್ಕ್ಡ್ ರೋಮಾ ಈಗ ಸ್ವಲ್ಪ ಚೇತರಿಸ್ಕೊಂಡಿರ್ತಾಳೆ, ಕೂತಿರ್ತಾಳೆ. ಸೊ ಹೇಗೆ ಫೀಲ್ ಮಾಡ್ತಿದ್ಯಾ, ಆರಾಮಿದ್ದೀರಾ ಅಂತ ಕೇಳ್ತಾನೆ. ಐ ಆಮ್ ಓಕೆ ರೋಮಾ ವಿಸ್ಪರ್ಡ್. ಪಿಸುಗುಡು, ವಿಸ್ಪರ್ಡ್ ಅಂತಂದರೆ ಅವಳು ಮೆಲುಧ್ವನಿಯಲ್ಲಿ ಹೇಳ್ತಾಳೆ, ನಾವು ಐ ಆಮ್ ಓಕೆ ಅಂತ. ಇನ್ ಎ ಫ್ಯೂ ಡೇಸ್ ರೋಮಾ ಮೇಡ್ ಎ ಫುಲ್ ರಿಕವರಿ. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್, ಶಿ ಸೇಸ್, ಅಮೇಜ್ಡ್ ಟು ಲರ್ನ್ ಆಫ್ manner in which she had rescued. ಸ್ವಲ್ಪ ದಿನಗಳ ನಂತರ ರೋಮಾ ಮತ್ತೆ ರೆಕಗ್ನೈಸ್ ಮಾಡ್ಕೊತಾಳೆ. ಐ ಕಾಂಟ್ ಇಮ್ಯಾಜಿನ್, ನನಗೆ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಬಾಲೇಶ್ವರು ನಿಜವಾಗ್ಲೂ ಅವತ್ತು ತನ್ನ ಪ್ರಾಣವನ್ನು ಲೆಕ್ಕಿಸದೆ ನನಗೆ ಹಾಸ್ಪಿಟ್ಲೈಸ್ಡ್ ಮಾಡಿ ಇನ್ ಟೈಮಿಗೆ ನನ್ನ ಪ್ರಾಣವನ್ನು ಉಳಿಸಿದ್ದಕ್ಕೆ ಆತನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು, ನಾನು ಒಂದು ಕಷ್ಟದಲ್ಲಿ ಸಿಲುಕಿದ್ದೆ ಅಂತ ನೆನೆಸ್ಕೊಳ್ತಾಳೆ. ಐ ಥಿಂಕ್ ಇಟ್ ಈಸ್ ಅಸ್ಟಾನಿಷಿಂಗ್ ದಟ್ ದ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಎ ಟ್ರೈನ್ ಆ್ಯಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಮೀ. ಐ ಕ್ಯಾನ್ ನೆವರ್ ರಿಪ್ಲೇ ಬಾಲೇಶ್ವರ್. ನನ್ನ ಜೀವನದಲ್ಲಿ ಬಾಲೇಶ್ವರ್ ಅಂತ ವ್ಯಕ್ತಿಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಮೂವಿಂಗ್ ಟ್ರೈನಿಂದ ಜಂಪ್ ಮಾಡಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನನಗೆ ಅವರು ಪ್ರಾಣವನ್ನು ಕೂಡ ರಿಸ್ಕಲ್ಲಿ ಹಾಕ್ಕೊಂಡು ನನ್ನ ಪ್ರಾಣನ ಉಳಿಸಿದ ಅಂತೇಳ್ಬಿಟ್ಟು ನನ್ನ ಲೈಫಲ್ಲಿ ಬಾಲೇಶ್ವರ್ ಅಂತಹ ವ್ಯಕ್ತಿಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಇದೀನಂದರೆ ಅದಕ್ಕೆ ಬಾಲೇಶ್ವರೇ ಕಾರಣ ಅಂತೇಳ್ಬಿಟ್ಟು ನೆನೆಸ್ಕೊತಾಳೆ. ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದಟ್ ಪೀಪಲ್ ಆರ್ ಅಫ್ರೈಡ್, ಸೇಸ್ ಬಾಲೇಶ್ವರ್. ಐ ಆಮ್ ನ್ಯೂ ಟು ಮುಂಬೈ, ನಾನು ಮುಂಬೈಗೆ ಹೊಸಬ. ಬಟ್ ಐ ಹ್ಯಾವ್ ನೋಟಿಸ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೈಡ್, ನಾನು ಏನು ನೋಟಿಸ್ ಮಾಡಿದ್ದಂದರೆ ಬಾಂಬೆಯಲ್ಲಿ ಜನರು ಹೆದರ್ಕೊಳ್ತಾರೆ. ಸೇಸ್ ಬಾಲೇಶ್ವರ್ ಹೇಳ್ತಾ ಇದ್ದಾನೆ. ಹೂ ಈಸ್ ಸ್ಟಿಲ್ ಲುಕ್ಕಿಂಗ್ ಫಾರ್ ಎ ಜಾಬ್, ಅವನು ಏನು ಮಾಡ್ತಿದ್ದಾನೆ, ಈ ಸರ್ಚಿಂಗ್ ಫಾರ್ ಎ ಜಾಬ್, ಒಂದು ಕೆಲಸಕ್ಕೋಸ್ಕರ ಹುಡುಕ್ತಾ ಇದ್ದಾನೆ. ದೇ ಫಿಯರ್ ಗೆಟ್ಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ ಆರ್ ವಿತ್ ದ ಪೊಲೀಸ್, ಅವರು ಕೋರ್ಟು ಮತ್ತು ಪೊಲೀಸ್ನರಿಂದ ಸಿಕ್ಕಾಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ತೊಂದರೆ ತಗೋಬಾರ್ದು ಅಂತೇಳ್ಬಿಟ್ಟು ಇಲ್ಲಿ ಮುಂಬೈನ ಜನರು ಯಾರೂ ಕೂಡ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಸೊ ವೈ ಡಿಡ್ ಹಿ ಡೂ ಇಟ್, ಶಿ ನೀಡೆಡ್ ಹೆಲ್ಪ್. ಬಾಲೇಶ್ವರ್ ಪುಟ್ಸ್ ಇಟ್ ಸಿಂಪ್ಲಿ, ದಟ್ ಡೇ ಇಟ್ಸ್ ವಾಸ್ ರೋಮಾ
tomorrow it could be you or me by the tracks, bleeding and alone. So those who are in trouble, so we can need the help, whatever we can do. She needed help. ಬಾಲೇಶ್ವರ್ ಪುಟ್ಸ್ ಇಟ್ ಸಿಂಪ್ಲಿ. ಆಕೆಗೆ ತೊಂದರೆ ಆಗಿತ್ತು, ಅದನ್ನು ಏನು ಮಾಡ್ದ ಬಾಲೇಶ್ವರು ಅವಳನ್ನು ಸೇವ್ ಮಾಡ್ದ. ಇದು ನಾಳೆ ನಮಗೆ ಬರ್ಬೋದು, ಅಥವಾ ನಮ್ಮ ಜೊತೆಯಲ್ಲಿರೋರಿಗೆ ಬರ್ಬೋದು, ನಮ್ಮ ಫ್ರೆಂಡ್ಸಿಗೆ ಬರ್ಬೋದು. ಇವತ್ತು ನಮಗೆ ರೋಮಾಗಿ ಬಂದಿರೋದು ನಾಳೆ ನಮಗೆ ಬರ್ಬೋದು. ಸೊ ಈ ಒಂದು ಪಾಠದಿಂದ ನಾವು ಏನು ನೀತಿಯನ್ನು ಕಲಿತೀವಿ ಅಂದರೆ, ಯಾರಾದರೂ ಒಂದು ತೊಂದರೆಯಲ್ಲಿದ್ದವ್ರನ್ನ ಹೆಲ್ಪ್ ಮಾಡಬೇಕು ಮತ್ತು ಮಾನವೀಯತೆಯನ್ನು ತೋರಬೇಕು ಅನ್ನೋದನ್ನು ಕಲಿತಾ ಹೋಗ್ತೀವಿ. ಸೊ ಐ ಥಿಂಕ್ ಯು ಲೈಕ್ ದಿಸ್ ವಿಡಿಯೋ ಸ್ಟೂಡೆಂಟ್ಸ್. So in the next video with a new topic we will meet.